ಚರ್ಚೆ ಆಗ್ತದೆ. ವರ್ಗಕ್ಕೆ ಕೊಡ್ಬೇಕಂತ ಒಂದು ಕಡೆ ಆಗ್ರಹ ಕೇಳಿದ್ರು, ಮುಸ್ಲಿಂ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರೇ ಗಣೇಶ್ ಅವರ ಹೆಸರು ಶಾಮೂರ್ ಕುಟುಂಬದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ರವೀಂದ್ರನಾಥ್ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಕೊಟ್ಟರು ಸಹ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ಅಲ್ಪಸಂಖ್ಯಾತರು ಕೇಳಿದ್ರು ತಪ್ಪಿಲ್ಲ, ಹಿಂದೆ ವರ್ಗದವ್ರು ಕೇಳಿದ್ರು ತಪ್ಪಿಲ್ಲ, ವೀರೇಶ್ ಅವರು ಕೇಳಿದ್ರು ತಪ್ಪಿಲ್ಲ, ಅವ್ರ ಕುಟುಂಬದವ್ರು ಕೇಳಿದ್ರು ತಪ್ಪಿಲ್ಲ, ನಾನು ನಮ್ಮ ಅಣ್ಣನ ಕೇಳಿದ್ರು ತಪ್ಪಿಲ್ಲ. ಎಲ್ರಿಗೂ ಅವ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋ ಒಂದು ವ್ಯವಸ್ಥೆ ಇದೆ. ಕೇಳ್ತೀವಿ, ಹೈಕಮಾಂಡ್ ಯಾರು ತೀರ್ಮಾನ ಮಾಡುತ್ತೋ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಬಿಜೆಪಿ ನಾಯಕರು ರವೀಂದ್ರನಾಥ್ ಅವರು ಹೇಳಿದ ಹೇಳಿಕೆ ಗಣೇಶ್ ಅವರ ಹೆಸರು ಪ್ರಸ್ತಾಪ ಆಯಿತು, ಒಂದು ಕೆಲಸ ಮಾಡೋಕ್ಕೆ ಕೇಳಿ, ಅವ್ರನ್ನ ವಿರೋಧ ಆಯ್ಕೆ ಮಾಡೋಕ್ಕೆ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಲ್ವಾ ಕೇಳಿ, ಮತ್ತು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಫೈನಲೈಸ್ ಮಾಡಿಸ್ಬಿಡೋಣ. ಅದೇನಾಗಲಿ ಮಾಡಿಸ್ಬಿಟ್ಟು ಅವ್ರ ವಿರೋಧ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಡೋಕ್ಕೆ ಹೇಳಿ. ಸಿಎಂ ಬದಲಾವಣೆ ವಿಚಾರದ ಅದೇ ಸೈಲೆಂಟ್ ಆದರೂ ಸೈಲೆಂಟ್ ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. ಅಷ್ಟೊಳಗೆ ಬದಲಾವಣೆ 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರ್ವಕವಾಗಿ ವಾತಾವರಣ ಬಂದರೆ ಸಾಕು, ಮಾಡೋಣ. ಕಮರ್ಷಿಯಲ್ ಟ್ಯಾಕ್ಸಿ ಅಧಿಕಾರಿಗಳಿಗೆ ಹೇಳಿದ್ರಿ ಇವತ್ತು, ನೀವು ರಾತ್ರಿ ನಾನು ಬರ್ತೀನಿ ಹೋಗೋಣ ಅಂತೇಳಿ. ಬನ್ನಿ, ನೀವು ಮಾಧ್ಯಮದವರು ಬರ್ರಿ. ಸುಮಾರು 106 ಲಾರಿ ನಮ್ಮ ದಾವಣಗೆರೆ ಚನ್ನಗಿರಿ ವ್ಯಾಪ್ತಿಲಿ ಅಡಿಕೆ ಒಂದು ಸಾಗಾಣಿಕೆ ನಡೀತದೆ. ಅದನ್ನು ಬಿಟ್ಟು ಈ ಸಣ್ಣ ಸಣ್ಣ ವ್ಯಾಪಾರಸ್ಥರು ಅಥವಾ ನಮ್ಮ ರೈತರ ಹತ್ರ ಏನು ಕೇಣಿ ಅಂತ ಒಂದು ಪದ್ಧತಿ ಇದೆ. ಕೇಣಿನ ಮಾಡೋ ಅಂತಾರೆ, ಏನು ಮಾಡ್ತಾರೆ, ಗೋಡನ್ ಒಂದು ಕಡೆ ಇರುತ್ತೆ, ನಮ್ಮ ಮನೆಗಳು ಒಂದು ಕಡೆ ಇರುತ್ತೆ. ನಮ್ಮ ಮನೆಗಳು ತಂದ್ಕೊಡೋಂಥ ಸಂದರ್ಭದಲ್ಲಿ ಗಾಡಿ ಹಿಡಿಯೋಂಥ ವ್ಯವಸ್ಥೆ ಇವೆಲ್ಲ ಆಗ್ತಿದೆ. ಒಂದು ಕಂಟ್ರೋಲ್ ಮಾಡಿ ಈ ಹಿಂದೆನೂ ಹೋಗಿ ಮೀಟಿಂಗ್ ಮಾಡಿ ಹೇಳಿ ಬಂದಿದ್ದೀನಿ. ಮತ್ತು ಇವತ್ತು ಮೀಟಿಂಗು ಸಹ ಅದನ್ನೇ ಹೇಳಿದ್ದೀನಿ. ಹಿಡಿಯಲಿ, ನಮ್ದೇನಿಲ್ಲ, ರೆವಿನ್ಯೂ ಬೇಕು ಸರ್ಕಾರಕ್ಕೆ, ಇಲ್ಲಿ ತಪ್ಪಲ್ಲ. ಬಟ್ ಯಾರು ಹಿಡಿಬೇಕು ಅನ್ನೋದು ಹೇಳಿದ್ವಿ, ರೈತರು ಹಿಡಿಬೇಡ್ರಿ ಅನ್ನೋದು ನಮ್ಗೆ ಗೊತ್ತಾಗ. ದೊಡ್ಡ ಕುಳುಗಳನ್ನ ಬಿಟ್ಟು ಸಣ್ಣ ಸಣ್ಣ ಹಿಡಿತಾರೆ. ದೊಡ್ಡ ದೊಡ್ಡ ಲಾರಿ ಅಡ್ಡಾಡ್ತಾವೆ. ನೀವು ಒಂದು ಸರಿ ನಿಮ್ದೇನೋ ಮಾಡ್ತಿರಲ್ಲ ಕಾರ್ಯಾಚರಣೆ, ರಿಯಾಲಿಟಿ ಚೆಕ್ ಸ್ಟಿಂಗ್ ಆಪ್ರೇಷನ್, ರಾತ್ರಿ ಹೊತ್ತು ನಮ್ಮ ಚನ್ನಗಿರಿಲಿ ಹೋಗ್ರಿ, ಮೊಬೈಲ್ ಹಿಡ್ಕೊಂಡು ಹೋಗ್ರಿ, ಇದು ಹಿಡ್ಕೊಂಡು ಹೋಗಬೇಡಿ. ಸಿಕ್ಕಾಬಟ್ಟೆ ಲಾರಿಗಳು ಅಡ್ಡಾಡ್ತವೆ. ಮತ್ತು ಅವ್ರಿಗೆ ಯಾರು ಹಿಡಿತಾ ಇಲ್ಲ, ರೈತರ ಮೇಲೆ ಅಲ್ಲೇ ದೌರ್ಜನ್ಯ ಮಾಡಬೇಡ್ರಿ. ಥ್ಯಾಂಕ್ ಯು.